ಹಲೋ ಎವ್ರಿವನ್. ಇಕನಾಮಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಿಂದಿನ 2 ವಿಡಿಯೋಗಳಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೇವೆ ನೆನಪಿದೆಯಾ? ಮೊದಲನೇ ವಿಡಿಯೋ ಹ್ಯೂಮನ್ ವಾಂಟ್ಸ್, ಸ್ಕ್ಯಾರ್ಸಿಟಿ ಮತ್ತು ಚಾಯ್ಸ್ ಇದರ ಬಗ್ಗೆ ನೋಡಿದ್ದೀವಿ. 2ನೇ ವಿಡಿಯೋದಲ್ಲಿ ಲೈಫ್ ವಿತೌಟ್ ಅನ್ ಎಕಾನಮಿ, ಅದರಲ್ಲಿ ನೀವು ನೆನ್ಪಿಟ್ಕೊಂಡಿರಬಹುದು ಪ್ರೊಡಕ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್. ಈ 4 ವಿಷಯಗಳು ಇಂಪಾರ್ಟೆಂಟು. ಅದಾದಮೇಲೆ ಪಾರ್ಟಿಸಿಪೆಂಟ್ಸ್ ಇನ್ ಅನ್ ಎಕಾನಮಿ, ಹೌಸ್ ಹೋಲ್ಡ್ಸ್, ಗೌರ್ಮೆಂಟ್, ಫಿನಾನ್ಷಿಯಲ್ ಸಿಸ್ಟಮ್, ಫರ್ಮ್ಸ್. ಇದನ್ನು ನೀವು ತಿಳ್ಕೊಂಡಿರಬಹುದು ಅಂದ್ಕೊಳ್ತಾ 3ನೇ ವಿಡಿಯೋ ಇದು. ಕಂಟಿನ್ಯೂ ಮಾಡೋಣ. ಇವತ್ತಿನ ಟಾಪಿಕ್ ಬಾರ್ಟರ್ ಸಿಸ್ಟಮ್ ಆ್ಯಂಡ್ ಎವಲ್ಯೂಷನ್. ಹೌ ಹ್ಯೂಮನ್ಸ್ ಮೂವ್ಡ್ ಫ್ರಾಮ್ ಡೈರೆಕ್ಟ್ ಎಕ್ಸ್ಚೇಂಜ್ ಟು ಮನಿ ಇಕಾನಮಿ. ಹೇಗೆ ಈ ಒಂದು ವಿಕಸನ ಎವಲ್ಯೂಷನ್ ಆಯಿತು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ವಾಟ್ ಈಸ್ ಬಾರ್ಟರ್ ಸಿಸ್ಟಮ್? ಏನು ಬಾರ್ಟರ್ ಸಿಸ್ಟಮ್ ಅಂತಂದರೆ, ಇಟ್ ಈಸ್ ದಿ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಫಾರ್ ಅದರ್ ಗೂಡ್ಸ್ ಆರ್ ಸರ್ವಿಸಸ್ ವಿತೌಟ್ ಯೂಸಿಂಗ್ ಮನಿ. ಹಣವನ್ನು ಬಳಸ್ತಾ ಇಲ್ಲ ಇಲ್ಲಿ. ಯಾವುದೇ ಕರೆನ್ಸಿಯನ್ನು, ರೂಪಾಯಿ, ಡಾಲರು, ಎನ್ನು ಯಾವುದೂ ಇಲ್ಲ ಇಲ್ಲಿ. ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್, ನೇರವಾಗಿ ಸರಕು ಅಥವಾ ಸೇವೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಹಣದ ಒಂದು ಮಾಧ್ಯಮವನ್ನೇ ಬಳಸ್ಕೊಳ್ಳದೆ ಎಕ್ಸ್ಚೇಂಜ್ ಆಗ್ತಾ ಇದೆ. ಯಾಕೆ ಇದು ಎಮರ್ಜ್ ಆಯಿತು ಅಂತಂದರೆ, ಹಿಂದಿನ ಕಾಲದಲ್ಲಿ ಅರ್ಲಿ ಟೈಮ್ಸ್ ಪೀಪಲ್ ಪ್ರೊಡ್ಯೂಸ್ಡ್ ವಾಟ್ ದೇ ನೀಡೆಡ್ ಫಾರ್ ಸರ್ವೈವಲ್ ಅಲ್ವಾ. ಮೊದಲು ನಾವು ಹಿಸ್ಟ್ರಿ, NCERT ಡಿಸ್ಕಸ್ ಮಾಡಬೇಕಾದ್ರೆ ನೋಡಿದ್ದೀವಿ. ನಿಧಾನವಾಗಿ ಮನುಷ್ಯ ಬೆಳೀತಾ ಬಂದ ಹಾಗೆ, ವಿಕಸನ ಆಗ್ತಾ ಇದ್ದ ಹಾಗೆ ಕೃಷಿಯನ್ನು ಅವನು ಹೆಚ್ಚು ಮಾಡ್ತಾ ಹೋದ. ಕೃಷಿಯಿಂದ ಹೆಚ್ಚು ಹೆಚ್ಚು ಧಾನ್ಯಗಳನ್ನು ಬೆಳೀತಾ ಹೋದ. ತನ್ನ ಮನೆಯವರಿಗೆ ಹೊಟ್ಟೆ ತುಂಬಿತು. ಈಗ ತನ್ನ ಕುಟುಂಬದ ಹೊಟ್ಟೆ ತುಂಬಿದ ಮೇಲೆ ಸರ್ಪ್ಲಸ್ ಹೆಚ್ಚುವರಿಯಾಗಿ ಉಳಿಯುತ್ತೆ. ಆವಾಗ ಆ ಸರ್ಪ್ಲಸ್ಸನ್ನು ಯಾರಿಗೆ ಬೇಕೋ ಅವರಿಗೆ ಕೊಟ್ಟು, ಇವರಿಗೆ ಏನು ಬೇಕೋ ಅದನ್ನು ವಾಪಸ್ಸು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸರ್ಪ್ಲಸ್ ವಾಸ್ ಎಕ್ಸ್ಚೇಂಜ್ಡ್ ವಿತ್ ಅದರ್ಸ್. ನಿಮ್ಮ ಹತ್ರ ಒಂದು ಧಾನ್ಯ, ಗೋಧಿ ಜಾಸ್ತಿ ಇರಬಹುದು, ಆದರೆ ನಿಮಗೆ ಅಕ್ಕಿನೂ ಬೇಕು. ಇನ್ನೊಬ್ಬ ವ್ಯಕ್ತಿಯ ಹತ್ರ ಅಕ್ಕಿ ಜಾಸ್ತಿ ಇದೆ, ಅವನಿಗೆ ಗೋಧಿ ಬೇಕು. ನೀವು ಅಕ್ಕಿ ಗೋಧಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಿ. ಸೊ ಬಾರ್ಟರ್ ವಾಸ್ ಅ ನ್ಯಾಚುರಲ್ ವೇ ಟು ಸ್ಯಾಟಿಸ್ಫೈ ವಾಂಟ್ಸ್. ನಮ್ಮ ಆಸೆ, ಆಕಾಂಕ್ಷೆಯ ಬಯಕೆಗಳನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆವಾಗ ಬಾರ್ಟರ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಆದರೆ ಆ ಬಾರ್ಟರ್ ಸಿಸ್ಟಮಲ್ಲಿ ಕೆಲವೊಂದು ಲಿಮಿಟೇಷನ್ಗಳಿದೆ. ಉದಾಹರಣೆಗೆ, ಮೊದಲನೇದು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಎಕ್ಸ್ಚೇಂಜ್ ಇಸ್ ಪಾಸಿಬಲ್ ಓನ್ಲಿ ಇಫ್ ಬೋತ್ ಹ್ಯಾವ್ ವಾಟ್ ದಿ ಅದರ್ ವಾಂಟ್ಸ್. ಈಗಾಗಲೇ ಹೇಳಿದ ಹಾಗೆ, ನಿಮ್ಮ ಹತ್ರ ಅಕ್ಕಿ ಇದೆ, ಇನ್ನೊಬ್ಬ ವ್ಯಕ್ತಿ ಹತ್ರ ಗೋಧಿ ಇದೆ. ನಿಮ್ಮ ಹತ್ರ ಅಕ್ಕಿ ಇರೋದನ್ನು ಅವನಿಗೆ ಕೊಡಬೇಕು ನೀವು, ಓಕೆನಾ? ಅವನಿಗೆ ಅಕ್ಕಿ ಬೇಕು, ಅಕ್ಕಿ ಕೊಟ್ರಿ ಅವನಿಗೆ. ಆದರೆ ನಿಮಗೆ ಬೇಕಾಗಿರೋದೇನು? ಜೋಳ ಇಲ್ಲ ಅವನ ಹತ್ರ ಅಲ್ವಾ. ಎಕ್ಸ್ಚೇಂಜ್ ಇಸ್ ಪಾಸಿಬಲ್ ಓನ್ಲಿ ಇಫ್ ಬೋತ್ ಹ್ಯಾವ್ ವಾಟ್ ದಿ ಅದರ್ ವಾಂಟ್ಸ್. ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತಂದರೆ ನೀವೇನು ಹೇಳ್ತೀರಿ? ನಾನು ಅಕ್ಕಿ ಕೊಡ್ತೇನೆ, ನೀನು ನನಗೆ ಜೋಳ ಕೊಡಬೇಕು ಅಂತ ಹೇಳ್ತೀರಿ. ಆದರೆ ಅವನ ಹತ್ರ ಜೋಳ ಇಲ್ಲ, ಅವನ ಹತ್ರ ಇರೋದು ಗೋಧಿ, ವೀಟ್. ಆವಾಗ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್. ಇವನಿಗೂ ಜೋಳ ಬೇಕು ಈಗ ನಿಮ್ಗೆ ಕೊಡಲಿಕ್ಕೆ ಅಲ್ವಾ. ಈ ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಬರುತ್ತೆ. ನಿಮಗೇನು ಬೇಕೋ ಅದು ಇನ್ನೊಬ್ಬ ವ್ಯಕ್ತಿಯ ಹತ್ರ ಇದ್ದಾಗ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಎಕ್ಸ್ಚೇಂಜ್ ಸಾಧ್ಯ ಆಗೋದಿಲ್ಲ. ಅದು ಮೊದಲನೇ ಪ್ರಾಬ್ಲಮ್. ಇನ್ನು ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ಈಗಿನ ಕಾಲದಲ್ಲಾದರೆ ನಾನು ನಿಮಗೆ 1 kg ಚಿನ್ನ ಕೊಡ್ತೇನೆ, ಇನ್ನು ನೀವು ನನಗೆ 1 kg ಹತ್ತಿ ಕೊಡಿ, ಎರಡೂ ಒಂದೊಂದೇ kg ಅಲ್ವಾ, ಏನು ಡಿಫ್ರೆನ್ಸು? ಈ ರೀತಿ ಮಾತಾಡಿದರೆ ನಿಮ್ಗೆ ಸರಿ ಅನಿಸುತ್ತಾ ಅಲ್ವಾ? ನಾ ಕೊಡ್ತಾ ಇರೋದು ಚಿನ್ನ, ನೀವು ನನಗೆ ಹತ್ತಿ ಕೊಡಬೇಕು ಅಂತ ಅನಿಸಿದರೆ ಇದು ನನಗೆ ಸರಿ ಇದೆ, ತಲೆ ಸರಿ ಇದ್ದವ್ರು ಹೀಗೆ ಮಾತಾಡ್ತಾರಾ ಅಂತ ಅನಿಸುತ್ತೆ ಅಲ್ವಾ. ಚಿನ್ನವನ್ನು ಹತ್ತಿಗೆ ಯಾರಾದರೂ ಮಾರ್ಕೊಳ್ತಾರಾ ಅಂತ. ಅಂದರೆ ಆಗಿನ ಕಾಲದಲ್ಲಿ ಅದೇ ಸಮಸ್ಯೆ ಆಗಿತ್ತು, ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ಡಿಫಿಕಲ್ಟ್ ಟು ಕಂಪೇರ್ ದಿ ವ್ಯಾಲ್ಯೂ ಆಫ್ ಡಿಫ್ರೆಂಟ್ ಗೂಡ್ಸ್. ಒಬ್ಬ 1 kg ಚಿನ್ನ ತಗೊಂಡು ಬರ್ತಾನೆ, ಇನ್ನೊಬ್ಬ 1 kg ಹತ್ತಿ ಇಟ್ಕೊಂಡಿರ್ತಾನೆ. ಎರಡೂ ಒಂದೇ kg ಇರೋದು, ಹಾಗಾಗಿ ಎರಡೂ ಒಂದೇ ಅಂತ ಹೇಳಿಬಿಟ್ರೆ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆದರೆ ಆಗಿನ ಕಾಲದಲ್ಲಿ ಹಾಗಾದರೆ ಹೇಗೆ ಇದನ್ನು ವ್ಯಾಲ್ಯೂ ಮೆಷರ್ ಮಾಡೋದು ಅನ್ನೋದಕ್ಕೆ ಯಾವುದೇ ಸಿಸ್ಟಮ್ ಇರಲಿಲ್ಲ. ಲ್ಯಾಕ್ ಆಫ್ ಕಾಮನ್ ಮೆಷರ್ ಆಫ್ ವ್ಯಾಲ್ಯೂ. 3ನೇದು ಇಂಡಿವಿಸಿಬಿಲಿಟಿ ಆಫ್ ಗೂಡ್ಸ್. ಸಮ್ ಗೂಡ್ಸ್ ಕೆನಾಟ್ ಬಿ ಡಿವೈಡೆಡ್ ಟು ಮ್ಯಾಚ್ ವ್ಯಾಲ್ಯೂ. ಅಂದರೆ ಕೆಲವೊಂದು ವಸ್ತುಗಳನ್ನು ವಿಭಾಜಿಸ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ಮನೆಯಲ್ಲಿ ಒಂದು ಹಸು ಇದೆ, ಓಕೆನಾ? ಹಸು ಹಾಲು ಕೊಡುತ್ತೆ.
ಇನ್ನೊಂದು ಮನೆಯಲ್ಲಿ ಅವರು ಧಾನ್ಯಗಳನ್ನು ಬೆಳೀತಾರೆ. ನಿಮಗೆ ಧಾನ್ಯ ಬೇಕು, ಆ ವ್ಯಕ್ತಿಗೆ ಹಾಲು ಬೇಕು ಹಸುವಿಂದು. ಈಗ ಆ ವ್ಯಕ್ತಿ ತುಂಬ ಧಾನ್ಯಗಳನ್ನ ಕೊಡಲಿಕ್ಕೆ ತಯಾರಿದ್ದಾನೆ, ಆದರೆ ಅವನಿಗೆ 1 ಲೀಟರ್ ಮಾತ್ರ ಹಾಲು ಬೇಕು. ನಿಮಗೆ ಜಾಸ್ತಿ ಧಾನ್ಯ ಬೇಕು ಅಂತ ಹಸುವನ್ನೇ ಅವನಿಗೆ ಮಾರಾಟ ಮಾಡಲಿಕ್ಕಾಗತ್ತಾ, ಅಥವಾ ಹಸುವನ್ನು ಡಿವೈಡ್ ಮಾಡಿ ಕೊಡಲಿಕ್ಕಾಗತ್ತಾ? ಆಗೋದಿಲ್ಲ. ಸಮ್ ಗೂಡ್ಸ್ ಕ್ಯಾನಾಟ್ ಬಿ ಡಿವೈಡೆಡ್ ಟು ಮ್ಯಾಚ್ ವ್ಯಾಲ್ಯೂ ಅಲ್ವಾ. ಅವನಿಗೆ ಹಸುನೇ ಬೇಕು ಅಥವಾ ಹಸುವಲ್ಲಿ ನನಗೆ ಇಷ್ಟು ಪಾರ್ಟ್ ಮಾತ್ರ ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಲನ್ನು ಕೊಡಬಹುದು, ಆದರೆ ಅವನಿಗೆ ಹೆಚ್ಚಿನ ಅವಶ್ಯಕತೆ ಇದೆ ಅಂತಂದರೆ ಈ ರೀತಿಯಾದಂತಹ ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಟ್ರಾನ್ಸಾಕ್ಷನ್ ಇಸ್ ನಾಟ್ ಪಾಸಿಬಲ್. ಸೊ ವೆನ್ ದೆರ್ ಇಸ್ ನೋ ವೇ ಟು ಡಿವೈಡ್ ಆರ್ ಇಂಡಿವಿಸಿಬಿಲಿಟಿ ಆಫ್ ಗೂಡ್ಸನ್ನು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಫಿಕಲ್ಟ್ ಇನ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಲ್ವಾ. ತುಂಬ ಗೂಡ್ಸ್ಗಳು ಬಲಿಕೆಯಾಗಿರುತ್ತೆ. ಈ ಆಹಾರ, ಬೆಳೆಗಳು, ತರಕಾರಿಗಳು ಇದೆಲ್ಲ ಪೆರಿಷೇಬಲ್, ಹಾಳಾಗುವಂಥದ್ದು, ಅಥವಾ ಹಾರ್ಡ್ ಟು ಕ್ಯಾರಿ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದೊಂದು ಪ್ರಾಬ್ಲಮ್. ಮತ್ತು ನೋ ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್ ಅಂತಂದರೆ, ಇವತ್ತು ನೀವು ಒಂದು ವಸ್ತುವನ್ನು ಕೊಂಡ್ಕೊಳ್ತೀರಿ. ಈಗ EMI ಅಂತಿದೆ ಅಲ್ವಾ, ಮಂತ್ಲಿ ಇಷ್ಟು ಕಟ್ಟಾಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ನಾನು ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು? ಈಗ ಒಂದು ವೇಳೆ ನಾನು ಆ ವ್ಯಕ್ತಿಗೆ 1 kg ಅಕ್ಕಿಯನ್ನು ಕೊಡ್ತೇನೆ, ಆದರೆ ಮುಂದೆ ಸಹ ನಾನು ಇದನ್ನು ಕೊಡ್ತಾ ಇರಬೇಕಾ? ಫ್ಯೂಚರ್ ಅಬ್ಲಿಗೇಷನ್ಗಳನ್ನು ಹೇಗೆ ನಾನು ಮ್ಯಾನೇಜ್ ಮಾಡೋದು ಅಲ್ವಾ? ಅದನ್ನು ಸಿಂಪಲ್ ಆಗಿ ಈಸಿಯಾಗಿ ಸೆಟ್ಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಫರ್ಡ್ ಪೇಮೆಂಟ್ ಸ್ಟ್ಯಾಂಡರ್ಡ್ ಇರಲಿಲ್ಲ. ಸೊ ಇದೆಲ್ಲ ಬಾರ್ಟರ್ ಸಿಸ್ಟಮಿನ ಲಿಮಿಟೇಷನ್ಸ್. ಅಂದರೆ ಮೊದಲನೇದು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಎರಡನೇದು ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ, ಮೂರನೇದು ಇಂಡಿವಿಸಿಬಿಲಿಟಿ ಆಫ್ ಗೂಡ್ಸ್, ಆಮೇಲೆ ಡಿಫಿಕಲ್ಟ್ ಇನ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಮತ್ತು ನೋ ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್. ಸೊ ದೀಸ್ ಪ್ರಾಬ್ಲಮ್ಸ್ ಮೇಡ್ ಬಾರ್ಟರ್ ಸಿಸ್ಟಮ್ ಇನ್ಕನ್ವೀನಿಯಂಟ್ ಆ್ಯಂಡ್ ಲಿಮಿಟೆಡ್ ಇಕನಾಮಿಕ್ ಗ್ರೋತ್. ಇಷ್ಟೆಲ್ಲ ಸಮಸ್ಯೆ ಇರೋದ್ರಿಂದ ಆ ಒಂದು ಬಾರ್ಟರ್ ಸಿಸ್ಟಮ್ ಅನ್ನೋದು ಇನ್ಕನ್ವೀನಿಯಂಟ್ ಅಥವಾ ಲಿಮಿಟೆಡ್, ಅದು ಇದರಿಂದ ಇಕನಾಮಿಕಲಿ ಗ್ರೋ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು. ನಿಧಾನವಾಗಿ ಮನುಷ್ಯ ಬೇರೆ ಬೇರೆ ವಿಧಾನಗಳನ್ನು ಅನ್ವೇಷಿಸ್ತಾ ಬಂದ. ಹೇಗೆ ಅಂತಂದರೆ ನೋಡಿ, ಎವಲ್ಯೂಷನ್. ಮೊದಲು ಬಾರ್ಟರ್ ಸಿಸ್ಟಮ್ ಇತ್ತು. ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸಿಗೆ ಗೂಡ್ಸನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಆಮೇಲೆ ಇಂಡೈರೆಕ್ಟ್ ಬಾರ್ಟರ್ ಅಂದರೆ ಪೀಪಲ್ ಬಿಗಿನ್ ಟು ಎಕ್ಸ್ಚೇಂಜ್ ಥ್ರೂ ಅ ಥರ್ಡ್ ಗುಡ್ ವೈಡ್ಲಿ ಅಕ್ಸೆಪ್ಟೆಡ್. ಈಗ ಉದಾಹರಣೆಗೆ ಎಲ್ಲರಿಗೂ ಒಂದು ಚಿನ್ನ ಅಂತ ಇಟ್ಕೊಳ್ಳಿ, ಎಲ್ಲರ ಮನೆಗೂ ಚಿನ್ನ ಬೇಕು. ಅವಾಗ ಚಿನ್ನವನ್ನು ಒಂದು ಮಾಧ್ಯಮವಾಗಿ ಒಂದು ಚಿನ್ನದ ನಾಣ್ಯ ಕೊಡ್ತೇನೆ ಅಥವಾ ಒಂದು ಚಿನ್ನದ ಗಟ್ಟಿ ಕೊಡ್ತೇನೆ, ಅದನ್ನು ಮೆಜರ್ಮೆಂಟ್ ಆಗಿ ಇಟ್ಕೊಳ್ಳೋಣ. ಸೊ ಅದಕ್ಕೆ ಸರಿಯಾಗಿ ನೀನು ನಿನ್ನ ವಸ್ತುಗಳನ್ನು ಕೊಡಬೇಕು. ಸೊ ಆ ಥರ್ಡ್ ಗುಡ್, ಒಂದು ಮೂರನೇ ಆದಂತಹ ಒಂದು ಗುಡ್ಡನ್ನು ಇಟ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಆಮೇಲೆ ಕಮಾಡಿಟಿ ಮನಿ ಅಂತ ಬಂತು. ಅಂದರೆ ಈಗ ಕೌರೀಸ್, ಮೆಟಲ್ಸ್, ಸಾಲ್ಟ್, ಗ್ರೇನ್ಸ್ ಇದೆಲ್ಲ ಕಾಮನ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋದರು. ಈ ಥರ ನೀವು ಕೇಳಿರ್ಬೋದು, ಈ ಥರ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ನಿಮ್ಮ ಅಜ್ಜ ಅಜ್ಜಿ, ಮುತ್ತಜ್ಜಿಯರನ್ನು ಕೇಳಿ, ಆವಾಗ ಇದ್ರ ಬಗ್ಗೆ ಕೆಲವೊಂದು ಅವರು ಸಹ ಬಿಲ್ಲೆಗಳನ್ನು ಜೋಡಿಸಿಟ್ಟಿರ್ತಾರೆ. ಇದೆಲ್ಲ ಯೂಸ್ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ. ನಗರಗಳಲ್ಲಿ ಇದೆಲ್ಲ ಇರಲಿಕ್ಕಿಲ್ಲ. ನೆಕ್ಸ್ಟು ಮೆಟಲ್ ಮನಿ ಅಲ್ವಾ, ಗೋಲ್ಡ್, ಸಿಲ್ವರ್, ಕಾಪರ್ ಇದೆಲ್ಲ ಯೂಸ್ ಮಾಡಿ ಡ್ಯೂರಬಲ್, ಡಿವಿಸಿಬಲ್ ಆ್ಯಂಡ್ ಈಸಿ ಟು ಸ್ಟೋರ್, ಇದನ್ನು ಈಸಿಯಾಗಿ ಸ್ಟೋರ್ ಮಾಡಬಹುದು. ಡ್ಯೂರೇಬಲ್ ಇದು ಮೆಟಲಿಂದ ಮಾಡಿರೋದು. ಡಿವಿಸಿಬಲ್ ಅಂದರೆ 1 ರೂಪಾಯಿನ 50 ಪೈಸೆ ಥರ 2 50 ಪೈಸೆ ಅಲ್ವಾ. ಅದೇ ರೀತಿ 10 ರೂಪಾಯಿನ 1 ರೂಪಾಯಿದ 10 ಕಾಯಿನ್ ಆಗಿ ಡಿವೈಡ್ ಮಾಡಬಹುದು. ಅಂದರೆ ಡಿವಿಸಿಬಿಲಿಟಿ ಇದೆ. 10 ರೂಪಾಯಿ ಡಿವೈಡ್ ಮಾಡೋದು ಅಂದರೆ ನೋಟ್ ಹರಿಯೋದಲ್ಲ, 10 ರೂಪಾಯಿಗೆ ಸಮನಾಗಿ 1 ರೂಪಾಯಿಯ 10 ಕಾಯಿನ್ಗಳನ್ನು ಕೊಡೋದು, ಡಿವೈಡ್ ಮಾಡ್ಲಿಕ್ಕಾಗತ್ತೆ. ಇನ್ನು ಕಾಯಿನೆಡ್ ಮನಿ ಅಂದರೆ ಸ್ಟ್ಯಾಂಡರ್ಡೈಸ್ಡ್ ಕಾಯಿನ್ಸ್ ರೂಲರ್ಸ್ಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಅದಕ್ಕೆ ಕರೆಕ್ಟ್ ಆದ ವೇಟ್ ಮತ್ತು ಪ್ಯೂರಿಟಿಯನ್ನು ಅವರು ಎನ್ಶೋರ್ ಮಾಡ್ಕೊಳ್ತಾರೆ. ಈಗ ನಾವು ಯಾವ ಸ್ಟೇಜಲ್ಲಿದ್ದೇವೆ? ಪೇಪರ್ ಮನಿ ಅಥವಾ ಡಿಜಿಟಲ್ ಮನಿ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ತನಕನೂ ಬಂದಿದ್ದೇವೆ ನಾವು ಅಲ್ವಾ. ಗೌರ್ಮೆಂಟ್ ಇಶ್ಯೂಡ್ ಕರೆನ್ಸಿ ಆ್ಯಂಡ್ ಡಿಜಿಟಲ್ ಪೇಮೆಂಟ್ಸ್ ಫಾರ್ ಕನ್ವೀನಿಯನ್ಸ್ ಆ್ಯಂಡ್ ಸೆಕ್ಯೂರಿಟಿ ಇಂಪಾರ್ಟೆಂಟು. ಸೊ ಡಿಜಿಟಲ್ ಪೇಮೆಂಟ್ ತನಕನೂ ನಾವು ಈಗ ಬಂದು ತಲುಪಿದ್ದೇವೆ. ಸೊ ಎವಲ್ಯೂಷನ್ ವಾಸ್ ಡ್ರಿವನ್ ಬೈ ನೀಡ್ ಫಾರ್ ಕನ್ವೀನಿಯನ್ಸ್. ಮನುಷ್ಯನಿಗೆ ಇನ್ನಷ್ಟು ಕನ್ವೀನಿಯಂಟ್ ಆದ ಮೆಥಡಿನ ಅವಶ್ಯಕತೆ ಇತ್ತು, ಎಫಿಷಿಯನ್ಸಿ ಬೇಕಾಗಿತ್ತು, ಪೋರ್ಟೆಬಿಲಿಟಿ, ಸ್ಟೋರ್ ಆಫ್ ವ್ಯಾಲ್ಯೂ ಆ್ಯಂಡ್ ರಿಲಯಬಿಲಿಟಿ. ಇದೆಲ್ಲದರ ಒಂದು ಅವಶ್ಯಕತೆ ಇರುವಂಥ ಕಾರಣದಿಂದ
ಮನಿ ಹೀಗೆ ಇವಾಲ್ವ್ ಆಗ್ತಾ ಬಂತು. ಇನ್ನು ಮುಂದಿನ ಕಾನ್ಸೆಪ್ಟು ಏನು ಡಿಫ್ರೆನ್ಸು, ಸಿಂಪಲ್ ಆಗಿ ಬಾರ್ಟರ್ ಸಿಸ್ಟಮಿಗೂ ಮನಿ ಇಕಾನಮಿಗೂ ಏನು ಡಿಫ್ರೆನ್ಸು ನೋಡಿ. ಬಾರ್ಟರ್ ಸಿಸ್ಟಮಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳನ್ನು ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಈಗ ಮನಿಯ ಮೂಲಕ, ಮಿಡ್ಲಲ್ಲಿ ಮನಿ ಅನ್ನುವಂಥ ಒಂದು ಮಾಧ್ಯಮ ಇದೆ, ಮೀಡಿಯಮ್ ಇದೆ. ಅಲ್ಲಿ ಈಸ್ ಆಫ್ ಎಕ್ಸ್ಚೇಂಜ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಲ್ವಾ. ನಿಮ್ಗೆ ಬೇಕಾಗಿರೋದು ಇನ್ನೊಬ್ಬ ವ್ಯಕ್ತಿಯ ಹತ್ರ ಇದ್ದಾಗ ಮಾತ್ರ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದಿತ್ತು. ಮನಿ ಎಕಾನಮಿಯಲ್ಲಿ ಅದು ಈಸಿಯಾಗಿ ಮಾಡಬಹುದು. ಇನ್ನು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಈಗಾಗಲೇ ಇದನ್ನು ನೋಡಿದ್ದೇವೆ. ಸೊ ಇನ್ನೊಬ್ಬ ವ್ಯಕ್ತಿಗೆ ನಿಮ್ಮ ಹತ್ರ ಇರುವಂಥ ವಸ್ತು ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಅವನು ಕೇಳಿ ಪಡ್ಕೊಳ್ತಾ ಇದ್ದ. ಆದರೆ ಈಗ ಹಾಗಲ್ಲ, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಅದರ ಅವಶ್ಯಕತೆ ಇಲ್ಲ. ಇನ್ನು ಸ್ಟೋರ್ ಆಫ್ ವ್ಯಾಲ್ಯೂ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟೋರ್ ಮಾಡಿ ಅದಕ್ಕಿರುವಂಥ ವ್ಯಾಲ್ಯೂವನ್ನು ಕಾಪಾಡಿಕೊಳ್ಳೋದು ಡಿಫಿಕಲ್ಟ್ ಆಗಿತ್ತು. ಆದರೆ ಈಗ ಮನಿಯನ್ನು ಈಸಿಯಾಗಿ ಸ್ಟೋರ್ ಮಾಡಬಹುದು. ಡಿವಿಸಿಬಿಲಿಟಿ ಲಿಮಿಟೆಡ್ ಆಗಿರುತ್ತೆ, ಈಗ ಡಿವಿಸಿಬಿಲಿಟಿ ಹೈ ಇದೆ. ಪೋರ್ಟಬಿಲಿಟಿ ಸಹ ಡಿಫಿಕಲ್ಟ್ ಆಗಿತ್ತು ಮೊದಲು, ಈಗ ಈಸಿಯಾಗಿ ನಾವು ಅದನ್ನು ಪೋರ್ಟ್ ಮಾಡಬಹುದು. ಅಂದರೆ ನಿಮ್ಮ ಜೇಬಿನಲ್ಲಿ ಇರುವಂಥ ಹಣವನ್ನು ಮೊಬೈಲ್ನೆಲ್ಲ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು. ಒಂದು ರೀತಿಯಾದಂತಹ ವ್ಯವಸ್ಥೆಯನ್ನು ಇನ್ನೊಂದು ವ್ಯವಸ್ಥೆಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ಇಕನಾಮಿಕ್ ಗ್ರೋತ್ ಅಲ್ಲಿ ಲಿಮಿಟೆಡ್ ಆಗಿರುತ್ತೆ, ಇಲ್ಲಿ ಹೈ ಇದೆ. ಹಾಗಾಗಿ ಇವಲ್ಯೂಷನ್ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತಂದರೆ ಟ್ರೇಡ್ ಆ್ಯಂಡ್ ಸ್ಪೆಷಲೈಸೇಷನ್. ಮುಂದಿನ ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಎವಲ್ಯೂಷನನ್ನು ನಾವು ಅರ್ಥ ಮಾಡ್ಕೋಬೇಕು. ಟ್ರೇಡ್ ಸ್ಪೆಷಲೈಸೇಷನ್ಗೆ ಹೇಗೆ ಇದು ಕಾರಣ ಆಗ್ತಾ ಹೋಗುತ್ತೆ, ಮತ್ತು ಇಕನಾಮಿಕ್ ಗ್ರೋತ್ ಮತ್ತು ಡಿವಿಷನ್ ಆಫ್ ಲೇಬರ್ ಹೇಗೆ ಈ ಒಂದು ವ್ಯವಸ್ಥೆಯಿಂದ ರೂಪುಗೊಳ್ತಾ ಹೋಗುತ್ತೆ, ಅದರ ಜೊತೆ ಸೇವಿಂಗ್, ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಫಾರ್ಮೇಷನ್. ಈ ಹೊಸ ಶಬ್ದಗಳು ಕೆಲವರಿಗೆ ಗೊಂದಲ ಆಗಬಹುದು, ಆದರೆ ಮುಂದೆ ನಾವು ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡಲಿಕ್ಕಿದ್ದೇವೆ. ಇನ್ನು ಟ್ಯಾಕ್ಸೇಷನ್, ಪಬ್ಲಿಕ್ ಫಿನಾನ್ಸ್, ಇಕನಾಮಿಕ್ ಮ್ಯಾನೇಜ್ಮೆಂಟ್, ಒಂದು ದೇಶ, ಒಂದು ಸರ್ಕಾರ ಇದೆಲ್ಲವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಈ ಮನಿಯ ಒಂದು ಇವಲ್ಯೂಷನ್ ನೋಡಿದರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ರಾಜರು ಅದನ್ನು ನಿರ್ವಹಿಸ್ತಾ ಇದ್ರು, ಮತ್ತು ಈಗ ಸರ್ಕಾರಗಳು ಹೇಗೆ ಇದನ್ನು ನಿಭಾಯಿಸ್ತಾ ಇವೆ, ಫಿನಾನ್ಸನ್ನು, ಸ್ಟೇಟನ್ನು, ಟ್ಯಾಕ್ಸೇಷನನ್ನು ಅನ್ನೋದು ನಾವು ಈ ಮೂಲಕ ತಿಳ್ಕೊಬಹುದು. ಸೊ ಹಾಗಾಗಿ ಡೈರೆಕ್ಟ್ ಬಾರ್ಟರಿಂದ ಕಮೋಡಿಟಿ ಮನಿ ಟ್ರಾನ್ಸ್ಫರ್ ಆಯಿತು, ಅಥವಾ ಟ್ರಾನ್ಸಿಷನ್ ಫೇಸನ್ನು ನಾವು ನೋಡಬಹುದು. ಮೆಟಲ್ ಆ್ಯಂಡ್ ಕಾಯಿನ್ ಮನಿ ಬರುತ್ತೆ. ಆಮೇಲೆ ಡಿಜಿಟಲ್ ಇಕಾನಮಿ, ಈಗ ನಾವು ಬದುಕ್ತಾ ಇರುವಂಥ ಜಗತ್ತಿನಲ್ಲಿ ನೋಡ್ತಾ ಇರೋದು. ಸೊ ಎವಲ್ಯೂಷನ್ ಫ್ರಮ್ ಬಾರ್ಟರ್ ಸಿಸ್ಟಮ್ ಟು ಮನಿ ಇಕಾನಮಿ ಸಾಲ್ವ್ಡ್ ದಿ ಲಿಮಿಟೇಷನ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಲೇಡ್ ದಿ ಫೌಂಡೇಶನ್ ಆಫ್ ಮಾಡರ್ನ್ ಇಕಾನಮಿ. ಇವತ್ತಿನ ಆಧುನಿಕ ಅರ್ಥವ್ಯವಸ್ಥೆಯ ಮೂಲಭೂತ ಪರಿಕಲ್ಪನೆಗಳು ಹುಟ್ಟಿಕೊಂಡಿದ್ದು ಈ ಒಂದು ಬಾರ್ಟರ್ ಸಿಸ್ಟಮಿಂದ, ಆಮೇಲೆ ಅದರ ವಿಕಸನದಿಂದ ಇವತ್ತಿನ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಸೊ ಮನಿ ಇಸ್ ಅ ಗ್ರೇಟ್ ಇನ್ವೆನ್ಷನ್ ಆಫ್ ಮ್ಯಾನ್ ಕೈಂಡ್. ಇಟ್ ಮೇಡ್ ಎಕ್ಸ್ಚೇಂಜ್ ಈಸಿಯರ್, ಲೈಫ್ ಸ್ಮೂತರ್ ಆ್ಯಂಡ್ ಇಕಾನಮಿ ಸ್ಟ್ರಾಂಗರ್. ತುಂಬ ಜನರಿಗೆ ಹಣದ ಬಗ್ಗೆ ಫಿಲಾಸಫಿಕಲ್ ಆಗಿ ಬೇರೆ ಬೇರೆ ಕಲ್ಪನೆಗಳಿರುತ್ತೆ. ಆದರೆ ಎಷ್ಟೋ ಸಾರಿ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದರೆ ಹಣ ನಮ್ಮ ಜೀವನವನ್ನು ಸುಲಭಗೊಳಿಸ್ತಾ ಇದೆ. ಅಂದರೆ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದಾರೆ. ಹಾಗಾಗಿ ಹಣದ ಮೇಲೆ ಕೆಲವರಿಗೆ ಅತಿಯಾದಂತಹ ಜಿಗುಪ್ಸೆ ಬರಬಹುದು. ಆದರೆ ಆ ರೀತಿ ಫಿಲಾಸಫಿಕಲ್ ಆಗಿ ನಾವು ನೋಡೋ ಬದಲು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇವೆ. ಅರ್ಥವ್ಯವಸ್ಥೆ ಜಗತ್ತನ್ನು ಮುನ್ನಡೆಸ್ತಾ ಇರುತ್ತೆ ಯಾವಾಗಲೂ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.